ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಸ್ನೇಹಿತರೆ, ಈ ವಿಡಿಯೋನಲ್ಲಿ ಅನಲಾಗ್ ವರ್ನಿಯರ್ ಕ್ಯಾಲಿಪರ್ನಿಂದ ಯಾವ ರೀತಿ ಮೆಜರ್ಮೆಂಟ್ನ ಮಾಡೋದು ಅಂತ ನೋಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಒಳ ವಿಸ್ಮಯ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ವರ್ನಿಯರ್ ಕ್ಯಾಲಿಪರ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ಮುಖ್ಯವಾಗಿ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳಲ್ಲಿ, ಇಂಜಿನಿಯರಿಂಗ್ ವರ್ಕ್ಗಳಲ್ಲಿ ಯೂಸ್ ಮಾಡ್ತಾರೆ. ಅದೇ ರೀತಿ ಕಾಲೇಜ್ಗಳಲ್ಲಿ ಯೂಸ್ ಮಾಡ್ತಾರೆ. ಉದಾಹರಣೆಗೆ ITI ಕಾಲೇಜ್ ಇರ್ಬೋದು, ಅದೇ ರೀತಿ ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿರ್ಬೋದು ಈ ಒಂದು ವರ್ನಿಯರ್ ಕ್ಯಾಲಿಪರ್ನ ಯೂಸ್ ಮಾಡ್ತಾರೆ. ಈ ವರ್ನಿಯರ್ ಕ್ಯಾಲಿಪರ್ನಲ್ಲಿ ಯಾವ್ಯಾವ ಪಾರ್ಟ್ ಇವೆ ಅಂತ ನಾವು ನೋಡ್ತಾ ಹೋಗೋಣ. ಇದು ಫಿಕ್ಸೆಡ್ ಇಂಟರ್ನಲ್ ಜಾ, ಇದು ಮೂವಬಲ್ ಇಂಟರ್ನಲ್ ಜಾ, ಇದು ಫಿಕ್ಸೆಡ್ ಎಕ್ಸ್ಟರ್ನಲ್ ಜಾ, ಅದೇ ರೀತಿ ಇದು ಮೂವಬಲ್ ಎಕ್ಸ್ಟರ್ನಲ್ ಜಾ. ಇದು ಮೇನ್ ಸ್ಕೇಲ್, ಅದೇ ರೀತಿ ಇದು ಮೇನ್ ಬಾಡಿ, ಮತ್ತು ಇದು ಥಂಬ್ ಗ್ರಿಪ್, ಇದು ವರ್ನಿಯರ್ ಸ್ಕೇಲ್, ಮತ್ತು ಇದು ಲಾಕಿಂಗ್ ಸ್ಕ್ರೂ ಮತ್ತು ಡೆಪ್ತ್ ಬಾರ್. ಇದರಲ್ಲಿ 3 ಟೈಪ್ಸ್ ಡೈಮೆನ್ಷನ್ನ ಚೆಕ್ ಮಾಡ್ಬೋದು. ಒಂದು ಔಟರ್ ಡೈಮೆನ್ಷನ್, ಅಂದರೆ ಉದಾಹರಣೆಗೆ ಇದೊಂದು ಪಾರ್ಟ್. ಈ ಒಂದು ಪಾರ್ಟ್ನ ಔಟರ್ ಡೈಮೆನ್ಷನ್ನ ಚೆಕ್ ಮಾಡೋದಕ್ಕೆ ಈ ಒಂದು ಎಕ್ಸ್ಟರ್ನಲ್ ಜಾನಿಂದ ಚೆಕ್ ಮಾಡಬಹುದು. ಅದೇ ರೀತಿ ಎರಡನೇದು ಇಂಟರ್ನಲ್ ಡೈಮೆನ್ಷನ್, ಅಂದರೆ ಈ ಒಂದು ಪಾರ್ಟ್ನ ಇನ್ಸೈಡ್ ಇರುವ ಡೈಮೆನ್ಷನ್ನ ಚೆಕ್ ಮಾಡೋದಕ್ಕೆ ಈ ಒಂದು ಇಂಟರ್ನಲ್ ಜಾ ಇಂದ ನಾವು ಇದನ್ನು ಚೆಕ್ ಮಾಡ್ತೀವಿ. ಅದೇ ರೀತಿ ಮೂರನೇದು ಡೆಪ್ತ್ ಡೈಮೆನ್ಷನ್, ಅಂದರೆ ಈ ವಸ್ತುವಿನ ಮೇಲ್ಭಾಗದಿಂದ ಕೆಳಗಿನವರೆಗೆ ಇರುವ ಡೈಮೆನ್ಷನ್ನ ಚೆಕ್ ಮಾಡೋದಕ್ಕೆ ಈ ಒಂದು ಡೆಪ್ತ್ ಬಾರ್ನ ಸಹಾಯದಿಂದ ನಾವು ಮೆಜರ್ಮೆಂಟ್ನ ಚೆಕ್ ಮಾಡ್ತೀವಿ. ಈಗ ಮೆಜರ್ಮೆಂಟ್ ಯಾವ ರೀತಿ ತೊಗೊಳೋದು ಅಂತ ನೋಡೋಣ ಬನ್ನಿ. ಈ ವರ್ನಿಯರ್ ಕ್ಯಾಲಿಪರ್ನ ಲೀಸ್ಟ್ ಕೌಂಟ್ 0.02 mm, ಅಂದರೆ ಇದಕ್ಕಿಂತ ಕಡಿಮೆ ಡೈಮೆನ್ಷನ್ನ ಚೆಕ್ ಮಾಡೋದಕ್ಕಾಗೋಲ್ಲ. ಇದು ಮೇನ್ ಸ್ಕೇಲ್. ಇದರಲ್ಲಿ ಕೆಲವೊಂದು ನಂಬರ್ಸ್ಗಳಿದೆ, ಅದೇ ರೀತಿ ಕೆಲವೊಂದು ಲೈನ್ಗಳಿವೆ. ಇಲ್ಲಿ ಒಂದು ಲೈನಿಂದ ಮತ್ತು ಇನ್ನೊಂದು ಲೈನ್ಗೆ 1 mm ಇರುತ್ತೆ, 10 ಲೈನ್ಗೆ 10 mm ಇರುತ್ತೆ, 20 ಲೈನ್ಗೆ 20 mm ಇರುತ್ತೆ. ಇದೇ ರೀತಿ ಕಂಟಿನ್ಯೂ ನಂಬರ್ಸ್ ಇರುತ್ತೆ. ಇದು ವರ್ನಿಯರ್ ಸ್ಕೇಲ್. ಇಲ್ಲೂ ಕೂಡ ಕೆಲವೊಂದು ಲೈನ್ ಮತ್ತು ನಂಬರ್ಸ್ಗಳಿರುತ್ತೆ. ಇಲ್ಲಿ ಒಂದು ಲೈನಿಂದ ಇನ್ನೊಂದು ಲೈನ್ಗೆ 0.02 mm ಇರುತ್ತೆ, ಅಂದರೆ 5 ಲೈನ್ಗೆ 0.1 mm. ಅದೇ ರೀತಿ 0.2, 0.3, 0.4, 0.5 ಮುಂದೆ ಹಾಗೆ ಕಂಟಿನ್ಯೂ ಆಗಿ 10ವರೆಗೂ ಇರುತ್ತೆ. ಅಂದರೆ ಇಷ್ಟು ಸೇರಿದ್ರೆ 1 mm ಆಗುತ್ತೆ. ಈಗ ಈ ಪಾರ್ಟ್ನ ಎಕ್ಸ್ಟರ್ನಲ್ ಜಾಗಳ ಮಧ್ಯದಲ್ಲಿಟ್ಟು ಈ ಮೂವಬಲ್ ಜಾನ ಪಾರ್ಟ್ ಕಡೆಗೆ ಮೂವ್ ಮಾಡಿ ಸರಿಯಾಗಿ ಎರಡೂ ಕಡೆ ಟಚ್ ಮಾಡಿ ನಂತರ ಈ ಸ್ಕ್ರೂನ ಟೈಟ್ ಮಾಡಬೇಕು. ಈಗ ಈ ವರ್ನಿಯರ್ ಸ್ಕೇಲ್ನಲ್ಲಿರುವ 0 ಲೈನ್ ಎಲ್ಲಿದೆ ಅಂತ ನೋಡಬೇಕು. ಈ ಮೇನ್ ಸ್ಕೇಲ್ನಲ್ಲಿ 0, 10, 20, 21, 22, 23, 24, 25, 26, 27 ಲೈನ್ನ ಮುಂದೆ ಈ ವರ್ನಿಯರ್ ಸ್ಕೇಲ್ನಲ್ಲಿರುವ ಈ 0 ಲೈನ್ ಇದೆ. ನಾವು ಇಲ್ಲಿ 28 ಲೈನ್ಗೆ ಕೌಂಟ್ ಮಾಡಬಾರ್ದು. ಈ ವರ್ನಿಯರ್ ಲೈನ್ನ ಲೆಫ್ಟ್ ಸೈಡ್ನಲ್ಲಿರುವ ಮೊದಲನೇ ಲೈನ್ಗೆ ತಗೊಬೇಕು. ಅಂದರೆ ಈಗ 27 mmಗೆ ಇದೆ, ಆದರೆ ವರ್ನಿಯರ್ ಸ್ಕೇಲ್ನಲ್ಲಿ ಲೈನ್ 27 mmಗಿಂತ ಮುಂದೆ ಇದೆ. ಸರಿಯಾಗಿ 27 mmಗೆ ಇದ್ದಿದ್ರೆ ನಾವು ಮೆಜರ್ಮೆಂಟ್ ಮಾಡುವಪ್ಪ 27 mm ಇರುತ್ತೆ, ಆದರೆ ಇಲ್ಲಿ 27 mmಗಿಂತ ಮುಂದೆ ಇದೆ, ಅಂದರೆ 27 mmಗಿಂತ ಸ್ವಲ್ಪ ಜಾಸ್ತಿ ಇದೆ. ಈಗ ಈ ವರ್ನಿಯರ್ ಸ್ಕೇಲ್ನಲ್ಲಿ ಯಾವ ಲೈನ್ ಮೇನ್ ಸ್ಕೇಲ್ನ ಯಾವುದಾದರೊಂದು ಲೈನ್ಗೆ ಸಮವಾಗಿದೆ ಅಂತ ನೋಡಬೇಕು. ಇಲ್ಲಿ ವರ್ನಿಯರ್ ಸ್ಕೇಲ್ನ 5ನೇ ಲೈನ್ ಮೇನ್ ಸ್ಕೇಲ್ನ ಲೈನ್ಗೆ ಸಮವಾಗಿದೆ. ಬನ್ನಿ ಹಾಗಾದರೆ ಎಷ್ಟಿದೆ ಅಂತ ನೋಡೋಣ. ನಮಗಿಲ್ಲಿ ಒಂದು ಲೈನಿಂದ ಇನ್ನೊಂದು ಲೈನ್ಗೆ 0.02 mm ಇದೆ ಅಂತ ಗೊತ್ತು. ಹಾಗಾದರೆ ನಂಬರ್ 5ಗೆ ಎಷ್ಟು ಲೈನ್ ಆಗುತ್ತೆ ಅಂತ ನೋಡೋಣ. ಇಲ್ಲಿ 0 ಇಂದ 1ಕ್ಕೆ 5 ಲೈನ್ ಇದೆ. ಹಾಗಾದರೆ ನಂಬರ್ 5 ಆದರೆ ಎಷ್ಟು ಲೈನ್ ಆಗುತ್ತೆ? 5 × 5 = 25 ಲೈನ್ ಆಯಿತು. ಇಲ್ಲಿ 0 ಇಂದ 1 ಲೈನ್ಗೆ 0.02 mm × 25 = 0.5 ಆಯಿತು. ನಾವು ಮೇನ್ ಸ್ಕೇಲ್ನಲ್ಲಿ ನೋಡಿರುವ ಡೈಮೆನ್ಷನ್ 27 mm. ಹಾಗಾದರೆ 27 mm + 0.5 mm = 27.5 mm ಇದೆ. ಹಾಗಾದರೆ ಈ ಪಾರ್ಟ್ನ ಡೈಮೆನ್ಷನ್ 27.5 mm ಇದೆ. ಇಲ್ಲಿ ಮತ್ತೊಂದು ಪಾರ್ಟ್ನ ಮೆಜರ್ಮೆಂಟ್ ಮಾಡಿ ನೋಡೋಣ. ಇದು ಒಂದು ಸ್ಕ್ವೇರ್ ಬ್ಲಾಕ್.
ಇಲ್ಲಿ ಮೈನ್ ಸ್ಕೇಲ್ನಲ್ಲಿ 21 mm ಇದೆ. ಅದೇ ರೀತಿ ವರ್ನಿಯರ್ ಸ್ಕೇಲ್ನಲ್ಲಿ 7 ಆದಮೇಲೆ 3ನೇ ಲೈನ್ಗೆ ಸಮವಾಗಿದೆ. ಹಾಗಾದರೆ ಇದರ ಮೆಜರ್ಮೆಂಟ್ ಇಲ್ಲಿ ನಂಬರ್ 7ಗೆ 0.7 mm. ಅದೇ ರೀತಿ ಈ 7ನಿಂದ 3ನೇ ಲೈನ್ಗೆ ಒಂದೊಂದು ಲೈನ್ಗೆ 0.02 mm ಇಂಟು 3 0.06 mm ಆಯಿತು. ಪ್ಲಸ್ 0.7 mm ಆ್ಯಡ್ ಮಾಡಿದ್ರೆ 0.76 mm ಆಯಿತು. ಪ್ಲಸ್ ನಾವು ಮೈನ್ ಸ್ಕೇಲ್ನಲ್ಲಿ ನೋಡುವ ಡೈಮೆನ್ಷನ್ 21 mm. 21 mm ಪ್ಲಸ್ 0.76ನ ಆ್ಯಡ್ ಮಾಡಿದ್ರೆ ಫುಲ್ ಟೋಟಲ್ ಮೆಜರ್ಮೆಂಟ್ ಬಂದು 21.76 mm ಇರುತ್ತೆ. ಈ ರೀತಿ ಈ ಅನಲಾಗ್ ವರ್ನಿಯರ್ ಕ್ಯಾಲಿಪರ್ನಲ್ಲಿ ಮೆಜರ್ಮೆಂಟ್ನ ಮಾಡ್ಬೋದು. ಫ್ರೆಂಡ್ಸ್, ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತೆ ಮರೆಯದ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ.